शांति ओम शांति ओम शांति। ओम शांति। मुरली डेट अगस्त 22, 2022 प्रातः मुरली बाप दादा मधुबन। मीठे बच्चे, तुम उठते बैठते सब कुछ करते चुप रहो। बाप को याद करो तो वर्षा मिल जाएगा। इसमें गीत कविता आदि की भी दरकार नहीं। ತಂದೆ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ತಾವು ಎದ್ದೇಳುತ್ತಾ ಕುಳಿತುಕೊಳ್ಳುತ್ತಾ ಸುಮ್ಮನಿರಬೇಕು ಅಂತ ಹೇಳ್ತಿದ್ದಾರಲ್ವ. ಅಂದರೆ ವ್ಯರ್ಥವಾಗಿರುವಂಥ ವಿಚಾರಗಳಲ್ಲಿ ನೀವು ಹೋಗಬೇಡಿ. ಕರ್ಮ ಮಾಡಬೇಕಾಗಿದ್ದಾಗ ಕರ್ಮವನ್ನು ಮಾಡಿ, ನಿಮಗೆ ಸಮಯ ಸಿಕ್ಕಿದಾಗ ಏನು ಮಾಡಿ, ಸುಮ್ಮನಿದ್ದು ತಂದೆಯನ್ನು ನೆನಪು ಮಾಡಿ, ಆಗ ಆಸ್ತಿ ಸಿಗುತ್ತೆ. ತಾವು ಎದ್ದೇಳುತ್ತಾ ಕುಳಿತುಕೊಳ್ಳುತ್ತಾ ಸುಮ್ಮನಿರಬೇಕು, ತಂದೆಯನ್ನು ನೆನಪು ಮಾಡಬೇಕು, ಆಗ ಆಸ್ತಿಯು ಸಿಗುತ್ತದೆ. ಇದರಲ್ಲಿ ಹಾಡು, ಕವಿತೆಗಳು ಇತ್ಯಾದಿಗಳ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಇಲ್ಲಿ ಕೇವಲ ಏನು ಮಾಡಬೇಕು, ತಂದೆಯ ನೆನಪು ಮಾಡಬೇಕಷ್ಟೇ. ಇಲ್ಲಿ ಬಾಬಾ ಹೇಳ್ತಾರಲ್ಲ, ಶಬ್ದದಲ್ಲಿ ಬರುವಂಥ ಅಥವಾ ನೀವು ಕೂಡ ಮನನ ಮಾಡುವ ಅವಶ್ಯಕತೆಯೂ ಸಹ ಇರುವುದಿಲ್ಲ. प्रश्न, बाप को लिबरेटर कहने से कौन सी एक बात सिद्ध हो जाती है? ತಂದೆಯನ್ನು ಮುಕ್ತಿದಾತ ಎಂದು ಹೇಳುವುದರಿಂದ, ತಂದೆಯನ್ನು ಮುಕ್ತಿದಾತ ಎಂದು ಹೇಳುವುದರಿಂದ ಯಾವ ಮಾತು ಸಿದ್ಧ ಆಗುತ್ತೆ? उत्तर, जब बाप दुखों से अथवा 5 विकारों से लिबरेट करने वाला है तो ज़रूर उसमें फंसाने वाला कोई दूसरा होगा। लिबरेटर कभी फंसा नहीं सकता। उसको कहा जाता है दुख हरता सुख करता, तो वह कभी किसी को दुख कैसे दे सकते? जब बच्चे दुखी होते हैं तब उस बाप को याद करते हैं। दुख देने वाला है रावण, रावण माया श्रापित करती है, बाप आते हैं वर्षा देने. ತಂದೆ ಹೇಳ್ತಿರೋ ಉತ್ತರದಲ್ಲಿ, ಯಾವಾಗ ತಂದೆ ದುಃಖಗಳು ದುಃಖ ಹಾಗೂ 5 ವಿಕಾರಗಳಿಂದ ಮುಕ್ತರನ್ನಾಗಿ ಮಾಡುತ್ತಾರೆಂದರೆ, ಅವರು ಈ ದುಃಖದಲ್ಲಿ ನಮ್ಮನ್ನು ಹೆಂಗೆ ಬಂಧಿಸಲು ಸಾಧ್ಯ? ಮುಕ್ತರನ್ನಾಗಿ ಮಾಡುವಂಥ ತಂದೆ ನಮ್ಮನ್ನು ದುಃಖದಿಂದ ಮುಕ್ತರನ್ನಾಗಿ ಮಾಡ್ತಾರೆ ಹೊರತು ದುಃಖದಲ್ಲಿ ಬಂಧಿಸುವುದಿಲ್ಲ. ಮತ್ತು ಬಂಧಿಸುವಂಥವರು ಬೇರೆ ಯಾರೋ ಇರಬೇಕು, ಅವರೇ ಮಾಯಾ ರಾವಣಾಗಿದ್ದಾರೆ. ಆದ್ದರಿಂದ ಮಕ್ಕಳೇ, ಈಗ ನೀವು ಎಷ್ಟೊಂದು ದುಃಖಿಯರಾಗ್ಬಿಟ್ಟಿದ್ದೀರಾ, ನನ್ನೊಬ್ಬನೇ ನೆನಪು ಮಾಡಿ. ದುಃಖವನ್ನು ಕೊಡುವಂಥವನು ರಾವಣ ನಿಮಗೆ ಶಾಪವನ್ನು ಕೊಡ್ತಾನೆ, ಆದರೆ ತಂದೆ ಆಗಿರುವ ನಾನು ನಿಮಗೆ ಆಸ್ತಿಯನ್ನು ಕೊಡುತ್ತೇನೆ ಅಂತ ಹೇಳ್ತಾರೆ. ದುಃಖ ಹರ್ತ ಅನ್ನುವುದಕ್ಕೆ ಅಥವಾ ಮುಕ್ತಿದಾತ ಎನ್ನುವುದಕ್ಕೆ ಈ ಮಾತು ಸಿದ್ಧ ಆಗುತ್ತೆ. ಏನಂತ? ತಂದೆ ಎಂದಿಗೂ ದುಃಖವನ್ನು ಕೊಡೋದಿಲ್ಲ, ಅವರು ನಮ್ಮನ್ನು ದುಃಖದಿಂದ ಮುಕ್ತರನ್ನಾಗಿ ಮಾಡ್ತಾರೆ ಅಂತ. ಗೀತ್, ಜೋ ಪಿಯಾಕೆ ಸಾತೆ ಹೈ, ಯಾರು ಪ್ರಿಯತಮನ ಜೊತೆ ಇದ್ದಾರೋ ಅವರಿಗೆ ಜ್ಞಾನದ ಮಳೆ ಸುರಿಯುತ್ತದೆ ಅಂತ. ओम शांति। इस ज्ञान मार्ग में गीतों, कविताओं, डायलॉगों आदि की ज़रूरत नहीं है। यह सब भक्ति मार्ग में चलते हैं, या तो समझ की बातें हैं। हर बात बुद्धि से समझना है और है भी बहुत सहज, यानी यह ज्ञान बहुत सहज है। एक भी पॉइंट ऐसे मनुष्य पुरुषार्थ करने लग पड़ते हैं। गीत सुनने की व कविता बनाने की ज़रूरत नहीं है. ಬಾಬಾ ಹೇಳ್ತಾರೆ, ಜ್ಞಾನ ಮಾರ್ಗದಲ್ಲಿ ಹಾಡುಗಳು ಹಾಡುವ, ಕವಿತೆಗಳನ್ನು ಓದುವ, ಡೈಲಾಗ್ಸನ್ನು ಹೇಳುವಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಬಾಬಾ ಹೇಳಿರ್ತಾರೆ, ನಾನು ಹೇಳುವಂಥ ಭಾಷೆ ಕೂಡ ಯಾವುದು ನಾರ್ಮಲ್, ಎಲ್ಲರೂ ಕೂಡ ಅರ್ಥ ಆಗುವಂಥ ರೀತಿಯಲ್ಲಿ ಸಾಧಾರಣ ಭಾಷೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸಂಸ್ಕೃತ ಇತ್ಯಾದಿಗಳಲ್ಲಿ ನಾನು ನಿಮಗೆ ಅರ್ಥ ಮಾಡಿಸುವುದಿಲ್ಲ, ಮತ್ತು ಇಲ್ಲಿ ಯಾವುದೇ ಶ್ಲೋಕಗಳ ಅವಶ್ಯಕತೆಯೂ ಕೂಡ ಇಲ್ಲ ಅಂತ ಬಾಬಾ ಹೇಳ್ತಾರೆ.
ಅದಕ್ಕೆ ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ಅವೆಲ್ಲ ನಡೆಯುತ್ತೆ, ಆದರೆ ಇದು ತಿಳುವಳಿಕೆಯ ಮಾತು. ಪ್ರತಿಯೊಂದು ಮಾತಿನಲ್ಲೂ ಕೂಡ ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಿದ್ದೀರಿ ಮತ್ತು ಎಷ್ಟು ಸಹಜವಾಗಿದೆ. ಜ್ಞಾನ ಮಾರ್ಗವಂತೂ ಬಹಳ ಸಹಜವಾಗಿದೆ ಅಂತ ಬಾಬಾ ಹೇಳ್ತಾರೆ. ಎಷ್ಟು ಸಹಜ ಅಂದರೆ ಒಂದೇ ಒಂದು ಪಾಯಿಂಟ್ ನೀವು ತಿಳ್ಕೊಂಡ್ರೂ ಸಹ ಅದರಂತೆ ನೀವು ಪುರುಷಾರ್ಥ ಮಾಡಿ ಮುಂದೆ ಹೋಗಬಹುದು ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ವ್ಯಾಪಾರ ವ್ಯವಹಾರವನ್ನು ಮಾಡುತ್ತಲೂ ಸಹ ನನ್ನೊಬ್ಬನನ್ನೇ ನೆನಪು ಮಾಡಿ. बात कहते हैं वह सब करते तुम मेरे से वर्षा कैसे ले सकते हो, वह समझाते उठते बैठते सब कुछ करते चुप रहना है, अंदर में विचार चलता रहे, बाप ने समझाया है, बात बिल्कुल सहज है समझने की. ಅದಕ್ಕೆ ತಂದೆ ಹೇಳ್ತಿದ್ದಾರೆ, ಈಗ ನೀವು ಎಲ್ಲವನ್ನೂ ಮಾಡುತ್ತಾ ಹೇಗೆ ತಂದೆಯಿಂದ ಆಸ್ತಿಯನ್ನು ಪಡಿಬೇಕು ಅಂತಂದರೆ ಬಾಬಾ ಹೇಳ್ತಾರೆ, ಎದ್ದೇಳುತ್ತಾ ನಿಂತುಕೊಳ್ಳುತ್ತಾ ಸದಾಕಾಲಿಕವಾಗಿ ನಿಮ್ಮ ಮನಸ್ಸಿನಿಂದ ನನ್ನೊಬ್ಬನನ್ನು ನೆನಪು ಮಾಡಿ, ಆಗ ನಿಮಗೆ ಆಸ್ತಿ ಸಿಗುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಇದರಲ್ಲಿ ಜಾಸ್ತಿ ಪರಿಶ್ರಮದ ಮಾತಿಲ್ಲ. फिर पुराने से नई बनने में इतना समय नहीं लगता है, नई दुनिया को पुराना होने में समय लगता है. बच्चों को समझाया गया है, बाप नई सृष्टि रचते हैं फिर पुरानी होती है. सुख और दुख की दुनिया बनी हुई ज़रूर है, परंतु सुख कौन देते हैं, दुख कौन देते हैं, यह किसी को पता नहीं है. ಈಗ ತಂದೆ ಹೇಳ್ತಾರೆ, ನಿಮ್ಮ ಒಳಗಡೆ ಇದೆಲ್ಲ ವಿಚಾರ ನಡಿಬೇಕಲ್ಲ, ತಂದೆ ಇಷ್ಟೆಲ್ಲ ಕೂಡ ಸಹಜವಾಗಿರುವಂಥ ಮಾತುಗಳನ್ನು ಅರ್ಥ ಮಾಡಿಸ್ತಿದ್ದಾರೆ ಅಂತ. ಹೊಸ ಪ್ರಪಂಚ ಹಳೆದಾಗೋದ್ರಲ್ಲಿ ಸಮಯ ಹಿಡಿಯುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ, ಆದರೆ ಹಳೆಯದು ಹೊಸದಾಗೋದ್ರಲ್ಲಿ ಇಷ್ಟು ಸಮಯ ಹಿಡಿಯೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಇದೊಂದು ವಿಚಿತ್ರವಾಗಿರುವಂತಹ ನಾಟಕ. ಏಕೆಂದರೆ ಹೊಸದು ಹಳೆದಾಗೋಕ್ಕೆ ಎಷ್ಟು ಸಮಯ ಆಗುತ್ತೆ? 5,000 ವರ್ಷ. ಮತ್ತು ಹಳೆದು ಹೊಸದಾಗಲಿಕ್ಕೆ ಸ್ವಲ್ಪ ಸಮಯ ಅಷ್ಟೇ ಅಂತ ಬಾಬಾ ಹೇಳ್ತಿದ್ದಾರೆ. 100 ವರ್ಷದಲ್ಲಿ ನಾವು ಪುರುಷಾರ್ಥ ಮಾಡ್ತೀವಿ, ಆದರೆ ಬಾಬಾ ಹೇಳ್ತಾರಲ್ಲ, ಪರಿವರ್ತನೆ ಸಮಯ ಅನ್ನೋದು ಇನ್ನೂ ಕಡಿಮೆ ಇರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಸುಖ ಹಾಗೂ ದುಃಖದ ಪ್ರಪಂಚ ಇಲ್ಲಿ ಆಗಿದೆ. ಆದರೆ ಒಂದು ವಿಷಯ ಗೊತ್ತಿಲ್ಲದೆ ಇರೋವಂಥದ್ದು ಏನು ಅಂತಂದರೆ, ಹೆಂಗೆ ಎಷ್ಟು ಸುಖವಂತರು ನಾವು ದುಃಖಿತರಾಗ್ಬಿಡ್ತೀವಿ, ಮತ್ತು ದುಃಖದಲ್ಲಿರುವಂಥವರು ಹೆಂಗೆ ಸುಖವಂತರಾಗ್ತೀವಿ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಪ್ರಪಂಚದವರು ನಮಗೆ ದುಃಖ ಇದೆ ಅಂತ ಹೇಳ್ತಾರೆ. ಹೆಂಗೆ ಎಷ್ಟು ದುಃಖಿತರಾಗಿದ್ರಿ ಅಂದರೆ ಅದಕ್ಕೆ ಯಾರೂ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ದುಃಖ ಯಾರು ಕೊಡ್ತಾರೆ ಅನ್ನುವಂಥ ಮಾತು ಯಾರಿಗೂ ಗೊತ್ತೇ ಇಲ್ಲ. ಬನಿ ಬನಾಯಿ भी ज़रूर है, या चक्र से हम निकल नहीं सकते हैं, उसको कहा जाता है ड्रामा. ಯಾರಿಗಾದ್ರೂ ದುಃಖ ಇಷ್ಟ ಇದೆಯಾ? ಆದರೆ ದುಃಖದಿಂದ ತಪ್ಪಿಸಿಕೊಳ್ಳಲು ಸಾಧ್ಯನಾ? ಅದು ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಇದು ಮಾಡಲ್ಪಟ್ಟಿರುವಂಥ ಡ್ರಾಮಾ, ಇದರಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ. ಅದಕ್ಕೆ ಇದನ್ನು ಡ್ರಾಮಾ ಅಂತ ಹೇಳ್ತಾರೆ. ಯಾರೂ ಕೂಡ ಇದರಲ್ಲಿ ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ. ಭಗವಂತ ತಪ್ಪಿಸಿಕೊಳ್ಳಲು ಸಾಧ್ಯನಾ? ಭಗವಂತನೂ ಸಹ ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ. ನಾಟಕಕ್ಕೆ ಬದಲೇ ಡ್ರಾಮಾ ಕಹನಾ ಅಚ್ಚಾ ಲಗ್ತಾ ಹೈ. ಬಾಬಾ ಹೇಳ್ತಾರೆ, ಇದನ್ನು ನಾಟಕ ಅಂತ ಹೇಳುವ ಬದಲು ಡ್ರಾಮಾ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಬಾಬಾ ಹೇಳ್ತಾರೆ. ನಾಟಕ ಅನ್ನೋದು ಪ್ರತಿ ಸಾರಿ ಮಾಡ್ತಾ ಇರ್ತಾರೆ, ಅದರಲ್ಲಿ ಅದಲಿ ಬದಲಿ ಆಗಬಹುದು, ಆದರೆ ಫಿಕ್ಸ್ ಆಗಿರುವಂಥ ಈ ಒಂದು ಡ್ರಾಮಾದಲ್ಲಿ ಯಾವುದೇ ಅದಲಿ ಬದಲಿ ಆಗಲು ಸಾಧ್ಯ ಇಲ್ಲ. ನಾಟಕ ಜೋ ಹೋತಾ ಹೈ ಉಸ್ಮೇ ಬದಲ್ ಸದಲ್ ನೀ ಹೋ ಸಕ್ತಾ. ನೋಡಿ, ಬಾಬಾನೇ ಸೇಮ್ ಅದನ್ನೇ ಹೇಳ್ತಿದ್ದಾರೆ. ನಾಟಕದಲ್ಲಿ ಯಾವುದೊಂದು ಕೂಡ ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ. कोई को निकल सकते, कोई को ऐड कर सकते. नाटक में जो होता है उसमें अदल बदल हो सकता है. आगे नाटक थे बायोस्कोप को अब तो निकल गया है. बायोस्कोप में जो फिल्म शूट हुई वह रिपीट होगा. यह बायोस्कोप निकाला है. इस ज्ञान से भी इस द्वारा पूरा समझने के लिए नाटक में फ़र्क तो हो जाता है, बायोस्कोप में कोई फ़र्क नहीं हो सकता. यह एक स्टोरी है, नई पावन दुनिया और पुरानी पतित दुनिया. सिर्फ मनुष्यों को यह पता नहीं कि ड्रामा की आयु इतनी है. ಬಾಬಾ ಹೇಳ್ತಿದ್ದಾರೆ, ಇವಾಗ ನಾಟಕದಲ್ಲಂತೂ ಯಾರನ್ನಾದರೂ ಬೇರೆಯವ್ರನ್ನ ಇಟ್ಕೊಂಡು ಮಾಡ್ತಾರೆ ಪಾತ್ರದಲ್ಲಿ ಅದಲಿ ಬದಲಿ, ಆದರೆ ಒಂದು ಸತಿ ಶೂಟ್ ಆಗಿರುವಂಥ ಫಿಲ್ಮಲ್ಲಿ
ಅದರಲ್ಲಿ ಏರುಪೇರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇವಾಗ ನಾವು ಎಲ್ಲಿದ್ದೀವಿ? ಶೂಟಿಂಗ್ ಸ್ಪಾಟಲ್ಲಿ ಇದ್ದೀವಿ ಅಂತ ಹೇಳ್ತಿದ್ದಾರೆ ಬಾಬಾ. ಏನು ನಡೀತಾ ಇದೆ? ಎಲ್ಲ ಕೂಡ ಶೂಟಿಂಗ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇದೆಲ್ಲವೂ ಕೂಡ ಒಂದು ಸ್ಟೋರಿ. ಇದೇನು ಸ್ಟೋರಿ ಅಂತಂದರೆ ಹೊಸ ಪ್ರಪಂಚ ಹೆಂಗೆ ಇದು ಹಳೆಯ ಪತೀತ ಪ್ರಪಂಚವಾಗುತ್ತದೆ ಅಂತ ಕತೆ. ಬಾಬಾ ಈ ಕತೆ ಇವಾಗ ತಿಳಿಸ್ತಿದ್ದಾರೆ. ಹೊರಗಡೆ ಏನು ಅಂತಂದರೆ ಆ್ಯಕ್ಟಿಂಗ್ ಮಾಡುವ ಮೊದಲು ಅವ್ರಿಗೆ ಸ್ಟೋರಿ ಡೈರೆಕ್ಟರ್ ಎಕ್ಸ್ಪ್ಲೈನ್ ಮಾಡ್ತಾರೆ, ಆಮೇಲೆ ಆ ಕಥೆನ ಒಪ್ಕೊಂಡು ನಾಟಕವನ್ನು ಮಾಡ್ತಾರೆ. ಆದರೆ ನಮಗೆ ಹೆಂಗೆ ಎಲ್ಲ ನಾಟಕ ಮಾಡಾದ್ಮೇಲೆ ಆಮೇಲೆ ಲಾಸ್ಟಲ್ಲಿ ಡೈರೆಕ್ಟರ್ ಹೇಳ್ತಾರೆ ಇದು ಸ್ಟೋರಿ ಅಂತ. ಕ್ಲೈಮ್ಯಾಕ್ಸ್ ಆ್ಯಕ್ಟಿಂಗ್ ಮಾಡೋರಿಗೆ ಸಸ್ಪೆನ್ಸ್ ಅಲ್ವಾ? ಹೌದು. ಅಲ್ಲಲ್ಲ ಮಾಡಲ್ಪಟ್ಟ ಡ್ರಾಮಾ ಅಂತಾರಲ್ಲ, ಈ ಥರ ಡ್ರಾಮಾ ಪೂರ್ತಿ ಈ ರೀತಿ ಇದೆಯಪ್ಪ, ಇದರಲ್ಲಿ ನೀನು ಯಾವ ಪಾತ್ರ ಮಾಡ್ತೀಯ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಎಲ್ಲ ನಾಟಕ ಪೂರ್ತಿ ಆದಮೇಲೆ ಬಾಬಾ ಈ ನಾಟಕದ ಬಗ್ಗೆ ನಮಗೆ ಅರ್ಥ ಮಾಡಿಸ್ತಾರೆ ಬಾಬಾ. मनुष्य तो कुछ भी समझ नहीं सकते हैं, बहुत लंबी चौड़ी आयु दे देते हैं। नई दुनिया में कितने समझदार, धनवान, पवित्र थे, सर्वगुण संपन्न थे। बाबा आज ऐसे क्यों समझा रहे हैं कि बच्चे भी जाकर ऐसा भाषण करें? भारत की पहले महिमा करनी चाहिए। भारत को ऐसा किसने बनाया? वह भी महिमा निकलेगी परमपिता परमात्मा की। उसको सब याद करते हैं। याद क्यों करते हैं? क्योंकि पुरानी दुनिया में दुख बहुत है। दुख देने वाले 5 विकार की है। सत्युग त्रेता को सुखधाम कहा जाता है। वह है ही ईश्वरीय स्थापना। यह फिर है असुरी स्थापना, जिसमें मनुष्य 5 विकारों में फंस पड़ते हैं। ನೋಡಿ, ತಂದೆ ಹೇಳ್ತಿದ್ದಾರೆ, ಮನುಷ್ಯರಿಗೆ ಈ ಪೂರ್ತಿ ಸೃಷ್ಟಿ ನಾಟಕದ ಬಗ್ಗೆ ತಿಳಿದೇ ಇರುವಂಥ ಕಾರಣ ತುಂಬ ದೊಡ್ಡದಾಗಿ, ಅಂದರೆ ಈ ಆಯುವನ್ನು ತುಂಬ ಜಾಸ್ತಿ ಇಟ್ಟುಬಿಟ್ಟಿದ್ದಾರೆ. ಆದರೆ ಇಷ್ಟು ಈ ಡ್ರಾಮಾದ ಆಯುಸ್ಸು ಇಲ್ಲ ಅಂತ ಬಾಬಾ ಹೇಳುತ್ತಿದ್ದಾರೆ. ಮನುಷ್ಯರು ಈ ಮಾತನ್ನು ತಿಳಿದುಕೊಳ್ಳೋದಿಲ್ಲ. ಆದರೆ ಹೊಸ ಪ್ರಪಂಚದಲ್ಲಿ ಇವೆಷ್ಟು ತಿಳುವಳಿಕೆ ಉಳ್ಳಂಥವರಾಗಿ, ಎಷ್ಟು ಧನವಂತರಾಗಿ, ಸರ್ವಗುಣ ಸಂಪನ್ನರಾಗಿ, ಪವಿತ್ರರನ್ನಾಗಿದ್ರಿ ಅಂತ ಬಾಬಾ ಹೇಳ್ತಿದ್ದಾರೆ ಅಲ್ವಾ? ಎಷ್ಟು ಸುಂದರವಾಗಿ ನಾವಿದ್ವಿ. ಆದರೆ ಈಗ ನಾವು ಹೆಂಗೆ ಆಗ್ಬಿಟ್ಟಿದ್ವಿ? ಬಾಬಾ ಹೇಳ್ತಾರೆ, ಪುನಃ ಮಕ್ಕಳೇ ನೀವೆಲ್ಲ ಕೂಡ ಏನು ಮಾಡಬೇಕು? ಹೊಸ ಪ್ರಪಂಚವನ್ನು ತರಲು ಸೇವೆಯನ್ನು ಮಾಡಿ ಅಂತ ಹೇಳ್ತಿದ್ದಾರೆ. ನೀವು ಅನ್ಕೋಬೋದು ಬಾಬಾ ಇವತ್ತು ಯಾಕೆ ಹಿಂಗೆ ಅರ್ಥ ಮಾಡಿಸ್ತಿದ್ದಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವೆಲ್ಲ ಕಡೆನೂ ಕೂಡ ಹೋಗಿ ಭಾಷಣ ಮಾಡಿ ತಿಳಿಸಿ. ಮೊಟ್ಟ ಮೊದಲು ಭಾರತ ದೇಶದ ಮಹಿಮೆಯನ್ನು ತಿಳಿಸಿ. ಭಾರತ ದೇಶ 5,000 ವರ್ಷದ ಮೊದಲು ಎಷ್ಟು ಚೆನ್ನಾಗಿತ್ತು, ಎಷ್ಟು ಸಂಪದ್ಭರಿತವಾಗಿತ್ತು ಎನ್ನುವ ಮಾತು ನೀವು ತಿಳಿಸಿ ಅಂತ ಹೇಳುತ್ತಿದ್ದಾರೆ. ಇದು ಹಳೆಯ ಪ್ರಪಂಚವಾಗಿದೆ, ಇದರಲ್ಲಿ ತುಂಬ ದುಃಖವಿದೆ. ಪುನಃ ತಂದೆಯೇ ಬಂದು ಎಲ್ಲರನ್ನೂ ಈ ದುಃಖದಿಂದ ತೆಗೆದು ಸುಖಧಾಮಕ್ಕೆ ಕಲಿಸ್ಕೊಡುತ್ತೆ. ಸತ್ಯುಗ ತ್ರೇತಾಯುಗ ಏನಾಗಿದೆ? ಸುಖಧಾಮವಾಗಿದೆ. ನಮ್ಮೆಲ್ಲರನ್ನೂ ಕೂಡ ತಂದೆ 5 ವಿಕಾರಗಳಿಂದ ಬಿಡುಗಡೆ ಮಾಡಿ ಸುಖಧಾಮ ಕಲಿಸ್ಕೊಡ್ತಾರೆ. ಇದೇ ಈಶ್ವರಿಯ ಸ್ಥಾಪನೆ ಆಗಿದೆ. ಆಮೇಲೆ ಪುನಃ ಅಸುರಿ ಸ್ಥಾಪನೆ ಆಗುತ್ತೆ. ಅಲ್ಲಿ ಮನುಷ್ಯರ 5 ವಿಕಾರಗಳಿಗೆ ಮತ್ತೆ ಸಿಕ್ಕಾಕೊಳ್ತಾರೆ ಅಂತ ಹೇಳ್ತಿದ್ದಾರೆ. ಜಿಸ್ಸೆ ಹಿ ಬಾಪ್ ಆಕರ್ ಚುಡಾತೆ, ಮತ್ತೆ ಅದರಿಂದಲೇ ತಂದೆ ಬಂದು ಬಿಡಿಸುತ್ತಾರೆ. बड़ी समझ की बात है, सारी दुनिया में इस समय किसका राज्य है? ರಾವಣ ರಾಜ್ಯ ಹೇ. ಈಗ ಪೂರ್ತಿ ಪ್ರಪಂಚದಲ್ಲಿ ಆ ರಾಜ್ಯ ಇದೆ, ರಾವಣ ರಾಜ್ಯವಿದೆ. ಸಿರ್ಫ್ ಲಂಕಾ ಕಿ ಬಾತ್ ನೀ. ಹೊರಗಡೆ ರಾಮಾಯಣದಲ್ಲಿ ಏನು ತೋರಿಸಿದ್ದಾರೆ? ಲಂಕೆಯಲ್ಲಿ ರಾವಣನ ರಾಜ್ಯ ಇತ್ತು ಅಂತ ತೋರಿಸಿದ್ದಾರೆ. ಆದರೆ ಪೂರ್ತಿ ಪ್ರಪಂಚನೇ ಲಂಕಾ ಆಗಿಬಿಟ್ಟಿದೆ. ಅಂದರೆ ಪೂರ್ತಿ ಪ್ರಪಂಚದಲ್ಲಿ ರಾವಣ ರಾಜ್ಯ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. मनुष्यों के अपने अपने विचार हैं, जिसको बुद्धि में जो आया वह लिख देंगे, वैसे ही यह शास्त्र है। अपना अपना शास्त्र बना देते हैं। मनुष्यों को कुछ पता नहीं है। भगवान वाच या वेद शास्त्र पढ़ना, यज्ञ तप आदि करना, जो कुछ भी तुम करते आए हो सब उतरती कला के है। जो कुछ तुमने बनाया है वह अपने को गिराने के लिए। तुमको मत मिलती ही है गिरने की, क्योंकि है ही उतरती कला। पावन दुनिया थी, अब पतित दुनिया है।
ಅಲ್ಪಕಾಲ ನಯಿ ದುನಿಯಾ, ಆಧಾ ಕಲ್ಪ ನಯಿ ದುನಿಯಾ, ಆಧಾ ಕಾಲ ಪುರಾಣಿ ದುನಿಯಾ. ಅಂದರೆ ತಂದೆ ಹೇಳ್ತಿದ್ದಾರೆ, ಈಗ ನೀವು ಪೂರ್ತಿ ಪ್ರಪಂಚದಲ್ಲಿ ನೋಡಿದ್ದೀರಿ ರಾವಣ ರಾಜ್ಯದಲ್ಲಿ ಹೆಂಗೆ ಮನುಷ್ಯರ ವಿಚಾರ ನಡೆಯುತ್ತೆ ಅಂತ. ತಮ್ಮದೇ ಆಗಿರುವಂಥ ವಿಚಾರಗಳು ಮನುಷ್ಯರು ಮಾಡಿಕೊಳ್ತಾರೆ ಅಂತ ಬಾಬಾ ಹೇಳ್ತಾರೆ. ಶಾಸ್ತ್ರವೂ ಕೂಡ ಹಂಗೆ ತಾನೇ ಇದೆ. ಕೃಷ್ಣ ಏನು ಮಹಾಭಾರತ ಹೇಳಿದ್ರು ಅಂತ ಹೇಳ್ತಾರಲ್ಲ, ಮಹಾಭಾರತ ಯುದ್ಧದ ಸಮಯದಲ್ಲಿ ಎಲ್ಲ ತಿಳಿಸೋದು ಅಂತ. ಹಾಗೇನು ಕೃಷ್ಣನೇ ಬರೆದು ಎಲ್ಲ ಶ್ಲೋಕಗಳು ಬರೆದು ಅದರ ಅರ್ಥವನ್ನು ಬರೆದು ತಿಳಿಸಿದ್ರ? ಇಲ್ಲ ಅಲ್ವಾ? ಆ ನಂತರ ಮನುಷ್ಯರು ಬರೆದಿರೋದದು ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಪ್ರತಿಯೊಬ್ಬರೂ ಕೂಡ ಇದೇ ರೀತಿ ಶಾಸ್ತ್ರ ತಯಾರಾಗಿದೆ. ವೇದಗಳು, ಶಾಸ್ತ್ರಗಳು ಎಲ್ಲವೂ ಕೂಡ ಮನುಷ್ಯರು ಮಾಡಲ್ಪಟ್ಟಿರೋದೆ. ಅದು ಕೂಡ ತಮ್ಮದೇ ಆಗಿರುವಂಥ ವಿಚಾರದ ಆಧಾರದ ಮೇಲೆ ಅದನ್ನು ಬರೆದಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ, ಯಾವುದೇ ವೇದ, ಶಾಸ್ತ್ರ, ಉಪನಿಷತ್ತುಗಳು ಯಾವುದೆಲ್ಲವೂ ಇದೆಯೋ ಅದು ಯಾವುದರಿಂದಲೂ ಕೂಡ ತಮ್ಮ ಉನ್ನತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲದರಿಂದ ಇಳಿಯೋ ಕಲೆನೇ ಅಂತ ಬಾಬಾ ಹೇಳ್ತಿದ್ದಾರೆ. ಏಕೆಂದರೆ ಇವಾಗಲೇ ನಾವು ನೋಡ್ಬೋದು, ಭಕ್ತಿಯಲ್ಲೂ ಕೂಡ ಎಷ್ಟೊಂದು ಭಕ್ತಿಯನ್ನು ಮಾಡಿರುವಂಥವ್ರು ಇದ್ದಾರೆ, ಇವಾಗಲೂ ಕೂಡ ನಡೀತಿದೆ. ಆದರೆ ಪ್ರಪಂಚದ ಉನ್ನತಿ ಅದರಿಂದ ಆಗ್ತಿಲ್ಲ. ಅದಕ್ಕೋಸ್ಕರ ಈ ಸತ್ಯ ಜ್ಞಾನವನ್ನು ತಂದೆ ಸ್ಥಾಪನೆ ಮಾಡಿ ನಮ್ಮನ್ನು ಪುನಃ ಪಾವನರನ್ನಾಗಿ ಮಾಡಿ ಪಾವನ ಪ್ರಪಂಚವನ್ನೇ ಸ್ಥಾಪನೆ ಮಾಡುತ್ತಾರೆ. ಈ ಪೂರ್ತಿ ಕಲ್ಪದಲ್ಲಿ ಅರ್ಧ ಕಲ್ಪ ಹೊಸ ಪ್ರಪಂಚ, ಅರ್ಧ ಕಲ್ಪ ಹಳೆ ಪ್ರಪಂಚ. ಹೆಂಗೆ ಒಂದು ದಿನ ಅಂದರೆ 24 ಗಂಟೆ ಒಂದು ದಿನ, ಅದರಲ್ಲಿ 12 ಗಂಟೆ ಹಗಲು, 12 ಗಂಟೆ ರಾತ್ರಿ. ಅದೇ ರೀತಿ ಒಂದು ಕಲ್ಪದಲ್ಲಿ ಏನಿದೆ, ಬ್ರಹ್ಮನ ಹಗಲು, ಬ್ರಹ್ಮನ ರಾತ್ರಿ. ವಿಷ್ಣು ಕಾ ದಿನ್ ನಹಿ ಕಹೆಂಗೆ, ವಿಷ್ಣುವಿನ ಹಗಲು, ವಿಷ್ಣುವಿನ ರಾತ್ರಿ ಎಂದು ಹೇಳುವುದಿಲ್ಲ. ಇಲ್ಲಿ ಬ್ರಹ್ಮನ ಹಗಲು, ಬ್ರಹ್ಮನ ರಾತ್ರಿ ಎಂದೇ ಹೇಳಲಾಗತ್ತೆ ಅಂತ ಹೇಳ್ತಿದ್ದಾರೆ. ಸಿರ್ಫ್ ಬಾಪ್ಗೆ और कोई यह बातें समझा ना सके. बाप समझाते हैं, अभी तमो प्रधान से सतो प्रधान में जाना है. अभी अर्जुन अपनी बादशाही तोड़े ही स्थापना हुई है. बाप कितनी सहज बच्चों को समझाते रहते हैं. सिर्फ शिव बाबा को याद करो. ಈಗ ಯಾವುದೇ ಮಾತುಗಳಲ್ಲಿ ನೀವು ಯಾರ ಬಾಯಿಂದಲೂ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಒಬ್ಬ ತಂದೆ ಮಾತ್ರ ನಿಮಗೆ ಈ ಮಾತುಗಳು ತಿಳಿಸಲು ಸಾಧ್ಯ ಅಂತ ಹೇಳ್ತಿದ್ದಾರೆ ಬಾಬಾ. ಮತ್ತು ಕಲ್ಪದ ಹಿಂದೆ ಯಾರು ಬಂದು ಕೇಳಿದ್ರೋ ಇವಾಗಲೂ ಕೂಡ ಅವರೇ ಬಂದು ಕೇಳಲಿಕ್ಕೆ ಸಾಧ್ಯ. ಅವರೇ ಸತೋ ಪ್ರಧಾನರಾಗಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಪ್ ಕಿತನಾ ಸಹಜ ಬಾತೋं समझाते हैं. तमो प्रधान से सतो प्रधान बनना है. यह बातें भी तुम अबलाए ही समझ सकते हो. नई दुनिया और पुरानी दुनिया. नई दुनिया को रचने वाला बाप है. नई दुनिया स्वर्ग थी, फिर नरक किसने बनाया? रावण ने. रावण कौन है? ತಂದೆ ಹೇಳ್ತಿದ್ದಾರೆ, ಇಲ್ಲಿ ಕೇವಲ ತಂದೆ ನೆನಪು ಮಾಡಬೇಕಷ್ಟೆ. ಇಷ್ಟು ಸಹಜ ಮಾತು ಎಲ್ಲಾದರೂ ಶಾಸ್ತ್ರದಲ್ಲಿದೆಯಾ? ಶಾಸ್ತ್ರದಲ್ಲಿ ಒಂದು ಶ್ಲೋಕ ನಾವು ಅದನ್ನು ಓದಬೇಕು ಅಥವಾ ಅದನ್ನು ಬೈಹ್ಯಾಟ್ ಮಾಡಬೇಕಾದ್ರೆ ಎಷ್ಟು ಕಷ್ಟ. ಅದೇ ಬಾಬಾ ಹೇಳ್ತಾರೆ, ಪೂರ್ತಿ ಜ್ಞಾನದ ಸಾರ ಒಂದೇ ಒಂದು ಮಾತು, ತಂದೆ ನೆನಪು ಮಾಡುವುದು. ಎಷ್ಟು ಸಹಜ ಅಲ್ವಾ ಇದು? ನೀವು ತಮೋ ಪ್ರಧಾನರಾಗಿರುವಂಥವ್ರು ಸತೋ ಪ್ರಧಾನರಾಗಬೇಕು ಅಂತ ಹೇಳ್ತಿದ್ದಾರೆ. ಈಗ ನೀವು ಈ ಮಾತುಗಳು ಅಬಲೆಯರು ಅರ್ಥ ಮಾಡಿಕೊಳ್ಳಬಹುದು. ಹಳೆಯ ಪ್ರಪಂಚ ಹಾಗೂ ಹೊಸ ಪ್ರಪಂಚ. ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುವಂಥವರು ತಂದೆಯಾಗಿದ್ದಾರೆ. ಹೊಸ ಪ್ರಪಂಚ ಸ್ವರ್ಗ ಇತ್ತು, ಆದರೆ ಇವಾಗ ನರಕವಾಗಿದ್ದನ್ನು ಯಾರು ಮಾಡಿದರು? ರಾವಣ. ರಾವಣ ಅಂದರೆ ಯಾರು? ನಮ್ಮಲ್ಲಿರುವಂತಹ ಪಂಚವಿಕಾರಗಳು. ಯಹ ರಾಸ್ ಬಿ तुम समझा सकते हो. कोई भी विद्वान पंडित आदि नहीं समझ सकते हैं. वह तो कह देते हैं जगत मिथ्या है. जब सब कुछ कल्पना है तुम समझा सकते हो. अगर जगत बना ही नहीं तो तुम बैठे कहाँ हो? या जो वर्ल्ड रिपीट होता है उसकी पूरी नॉलेज चाहिए ना. नॉलेज ना होने के कारण का देते हैं सब कुछ मिथ्य है. जिसने जो समझाया सो सत्य है. जिसने जो सुनाया वही सत्य है. तुम तो एक बात से ही खुश होते हो. बाप तो बहुत अच्छी तरह समझाते हैं. बाप ने तो आधा कल्प का वर्षा दिया, फिर रावण ने हराया, फिर यह खेल बना हुआ है. ನೋಡಿ, ತಂದೆ ಹೇಳ್ತಿದ್ದಾರೆ, ಮಕ್ಕಳೇ, ನೀವು ಅಬಲೆಯರು ಇದನ್ನು ಅರ್ಥ ಮಾಡಿಕೊಳ್ಬೋದು, ಅರ್ಥ ಮಾಡಿಸ್ಬೋದು. ಆದರೆ ಈ ಮಾತುಗಳು ವಿದ್ವಾಂಸರು, ಪಂಡಿತರಿಗೂ ಸಹ ತಿಳಿದಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರೇನು ಹೇಳ್ಬಿಡ್ತಾರೆ, ಜಗತ್ತೇ ಮಿಥ್ಯ, ಇದ್ಯಾವುದೂ ಕೂಡ ಸತ್ಯ ಅಲ್ಲ ಅಂತ ಹೇಳ್ಬಿಡ್ತಾರೆ. ಅವಾಗ ನೀವೇನು ಕೇಳಬೇಕಂದ್ರೆ, ಇದೆಲ್ಲವೂ ಕೂಡ ಮಿಥ್ಯ ಅಂತಂದ್ಮೇಲೆ ನೀವೆಲ್ಲಿ ಕೂತಿದ್ದೀರಿ ಅಂತ ಕೇಳಬೇಕು.
ಇದೆಲ್ಲ ಸುಳ್ಳು ಅಂತಂದಮೇಲೆ ನೀವೆಲ್ಲಿ ಕೂತಿದ್ದೀರಿ ಅಲ್ವಾ? ಈ ಪ್ರಶ್ನೆ ಹಾಕ್ಬೇಕು ಅವ್ರಿಗೆ ಅಂತ ಹೇಳ್ತಿದ್ದಾರೆ ಬಾಬಾ. ಇದು ಸೃಷ್ಟಿ ಒಂದು ನಾಟಕ, ಈ ನಾಟಕ ರಿಪೀಟ್ ಆಗ್ತಾ ಇರುತ್ತೆ. ಇದರ ಬಗ್ಗೆ ಸಂಪೂರ್ಣ ಪರಿಚಯ ನಮಗೆ ಗೊತ್ತಿರಬೇಕು, ತಿಳ್ಕೊಳ್ಳಿ ಅಂತ ನೀವು ಅವರಿಗೆ ಅವಾಗ ಜ್ಞಾನವನ್ನು ತಿಳಿಸಬಹುದು. ಅವ್ರಿಗೆ ಜ್ಞಾನ ಇಲ್ಲದೆ ಇರುವಂಥ ಕಾರಣ ಇದೆಲ್ಲ ಮಿಥ್ಯ ಅಂತ, ಅಂದರೆ ಎಲ್ಲವೂ ಕೂಡ ಸುಳ್ಳು ಅಂತ ಹೇಳಿಬಿಡ್ತಾರೆ. ಅವ್ರು ಏನು ಹೇಳ್ತಾರೆ ಅದು ಮಾತ್ರ ಸತ್ಯ ಅಂತ ಹೇಳ್ಕೊಬಿಡ್ತಾರೆ. ಆದರೆ ಬಾಬಾ ಹೇಳ್ತಾರೆ, ನೀವು ಸತ್ಯವನ್ನು ತಿಳಿಸಿ. ತಂದೆಯಿಂದ ನೀವು ಅರ್ಧಕಲ್ಪ ಆಸ್ತಿಯನ್ನು ತೆಗೆದುಕೊಳ್ತೀರಾ, ಮತ್ತು ನಿಮ್ಮ ಆಸ್ತಿಯನ್ನು ರಾವಣ ಕಿತ್ಕೊಂಡು ನಿಮ್ಮನ್ನು ಸೋಲಿಸಿ ಅರ್ಧಕಲ್ಪ ರಾವಣ ರಾಜ್ಯ ನಡೆಯುತ್ತೆ ಅಂತ ಹೇಳ್ತಾರೆ ಬಾಬಾ. ಇದು ಸಹ ಒಂದು ಆಟ. ಹಿಂಗೆ ಯಾಕೆ ನಡೆಯುತ್ತೆ ಎನ್ನುವಂಥ ಪ್ರಶ್ನೆ ಇದರಲ್ಲಿ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಆಟದಲ್ಲಿ ಸೋಲು ಗೆಲುವು ಎರಡೂ ಇರುತ್ತೆ. ಯಾಕೆ ಸೋತೋಗ್ಲೇಬೇಕು, ಯಾಕೆ ಗೆಲ್ಲಲೇಬಾರದು ಅಂತಂದರೆ ಸದಾನೇ ನಮಗೆ ಗೆಲುವೇ ಇರಬೇಕು ಅಂದರೆ ಹಂಗೂ ಆಗಲ್ಲ ಅಂತ ಬಾಬಾ ಹೇಳ್ತಾರೆ. ಈ ಆಟದಲ್ಲಿ ಎರಡೂ ಇದ್ದೇ ಇದೆ. तुम बच्चे जानते हो अभी हम ईश्वर के बने हैं और उनकी श्रीमत पर चल रहे हैं. यह चित्र तो बड़े अच्छे हैं. सबके पास बड़े चित्र होने चाहिए. बड़े चित्रों पर समझाना बहुत अच्छा है. चक्र सामने खड़ा है. ಈಗ ನೀವು ಮಕ್ಕಳು ಅರ್ಥ ಮಾಡ್ಕೊಂಡಿದ್ದೀರಿ, ನೀವು ಈಗ ಈಶ್ವರನ ಸಂತಾನರಾಗಿದ್ದೀರಿ ಅಂತ ಹೇಳ್ತಿದ್ದಾರೆ. ಈಗ ನೀವು ಶ್ರೀಮದ್ದಂತೆ ನಡಿಬೇಕು. ತಂದೆ ಯಾವುದೆಲ್ಲ ಚಿತ್ರವನ್ನು ಮಾಡಿಸಿದ್ದಾರೋ ಆ ಚಿತ್ರ ಎಲ್ಲವೂ ಕೂಡ ತಮ್ಮ ಹತ್ರ ಇರಬೇಕು. ದೊಡ್ಡದಾಗಿ ಮಾಡಿಸಿ ಇಡಿ ಅಂತ ಹೇಳ್ತಿದ್ದಾರೆ. संगम युग भी सामने लगा हुआ है. कलयुग का काला पतित है. उसमें लोहे की खाद पड़ने से काला हो गए हैं. भारत कितना गोल्डन एज था, अब फिर इनको आयरन एज में चेंज होना है. फिर स्वर्ग स्थापना होना ही है या विनाश होना ही है. गाया भी जाता है परमपिता परमात्मा त्रिमूर्ति. त्रिमूर्ति का अर्थ भी समझते नहीं है. रोड पर भी त्रिमूर्ति नाम रखते हैं. वास्तव में त्रिमूर्ति है ब्रह्मा विष्णु शंकर. यह तीनों देवताएं हैं अलग अलग. ಅಂದರೆ ತಂದೆ ಹೇಳುತ್ತಿದ್ದಾರೆ, ಈ ಸೃಷ್ಟಿ ಅನ್ನೋದು ಬದಲಾವಣೆ ಆಗಲೇಬೇಕು. ಚಿನ್ನವಾಗಿರೋದು ಬೆಳ್ಳಿ ಆಗಬೇಕು, ಬೆಳ್ಳಿಯಲ್ಲಿ ತಾಮ್ರದ ಮಲಿನ ಸೇರಲೇಬೇಕು, ಅದರಲ್ಲಿ ಕಬ್ಬಿಣದ ಮಲಿನ ಸೇರಲೇಬೇಕಂದರೆ ಈ ಪ್ರಪಂಚದಲ್ಲಿ ಎಲ್ಲ ಕಲೆಗಳೆಲ್ಲರೂ ಕೂಡ ಕಲ್ಕೊಂಡು ಅಂತ್ಯದಲ್ಲಿ ಸಾಧಾರಣ ಮನುಷ್ಯರಾಗಬೇಕು. ಆಮೇಲೆ ಪುನಃ ತಂದೆ ಬಂದಿಯವರನ್ನು ದೇವತರನ್ನಾಗಿ ಮಾಡ್ತಾರೆ. ಈ ಸೃಷ್ಟಿ ಹಳೆದಾಗಿರೋದು ವಿನಾಶ ಆಗಿ ಪುನಃ ಇದರಲ್ಲಿ ಸ್ವರ್ಗದ ಸ್ಥಾಪನೆ ಆಗಲೇಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಮತ್ತು ತ್ರಿಮೂರ್ತಿಯರ ಬಗ್ಗೆನೂ ಬಾಬಾ ಅರ್ಥ ಮಾಡಿಸ್ತಿದ್ದಾರೆ. ತ್ರಿಮೂರ್ತಿ ಅಂತ ಕೂಡ ರೋಡಿಗೆ ಹೆಸರು ಇಟ್ಕೊಳ್ತಾರೆ, ಏರಿಯಾದ ಹೆಸರು, ಶಾಪ್ಸ್ ಹೆಸರು ಕೂಡ ಇಟ್ಕೊಳ್ತಾರೆ. ಆದರೆ ತ್ರಿಮೂರ್ತಿ ಅನ್ನೋದರ ಅರ್ಥವಾಗಿನವರಿಗೆ ಗೊತ್ತಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ತ್ರಿಮೂರ್ತಿ ಅಂದರೆ ಬ್ರಹ್ಮ ವಿಷ್ಣು ಶಂಕರರಿಗೆ ತ್ರಿಮೂರ್ತಿ ಎಂದು ಹೇಳಲಾಗತ್ತೆ. ಈ ಮೂವರು ಕೂಡ ದೇವತೆಯರು. ಈ ಮೂರು ಜನವು ಕೂಡ ಭಿನ್ನವಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಏಕೆಂದರೆ ಪ್ರತಿಯೊಬ್ಬರ ಕರ್ತವ್ಯ ಭಿನ್ನವಾಗಿದೆ. ಆದರೆ ಈ ಮೂವರನ್ನು ಕೂಡ ರಚನೆ ಮಾಡಿರುವಂಥವ್ರು ಯಾರು? परमपिता परमात्मा. इन सबसे ऊंचते ऊंच है परमपिता परमात्मा. करण करावनहार है, उनको गुम कर दिया है. ಆದರೆ ಈ ಮೂವರದು ಕೂಡ ಕರ್ತವ್ಯ ಇದೆ. ಆದರೆ ಈ ಮೂರು ಜನದಿಂದ ಕರ್ತವ್ಯವನ್ನು ಮಾಡುವಂಥವರು ಅಥವಾ ಮಾಡಿಸುವಂಥವ್ರು ಯಾರು? ಪರಂಪಿತ ಪರಮಾತ್ಮ ಆಗಿದ್ದಾರೆ. ಆದರೆ ತ್ರಿಮೂರ್ತಿಯನ್ನು ತೋರಿಸ್ತಾರೆ ಹೊರತು ಅವರಿಂದ ಕಾರ್ಯವನ್ನು ಮಾಡಿಸುವಂಥ ಪರಮಾತ್ಮನನ್ನು ಯಾರು ಕೂಡ ತೋರಿಸುವುದಿಲ್ಲ. जैसे बाप निराकार है वैसे हम आत्माएं भी निराकार है. हम यहाँ आते हैं पाठ बजाने. लक्ष्मी नारायण की डायनेस्टी भी थी. एक दो के पिछाड़ी राज्य करते आए हैं तो स्वर्ग की महिमा सुनानी पड़े. भारत कितना धनवान था, प्योरिटी पीस प्रॉस्पेरिटी थी. अभी कितना अकाले मृत्यु है. कभी तो वह अकाले मृत्यु होती नहीं है, नई दुनिया थी ना. ನೋಡಿ, ಬಾಬಾ ಹೇಳ್ತಿದ್ದಾರೆ, ನೀವೆಲ್ಲರೂ ಕೂಡ ಆತ್ಮರು ನಿರಾಕಾರನೇ, ಪರಮಾತ್ಮ ಕೂಡ ನಿರಾಕಾರನೇ. ಪರಮಾತ್ಮನ ಜೊತೆಯಲ್ಲಿ ಸೃಷ್ಟಿಯ ಅದೇ ಸಮಯದಲ್ಲಿ, ಅಂದರೆ ಹೇಳಬೇಕಂದ್ರೆ ಅನಾದಿಯ ಸಮಯದಲ್ಲಿ ನಾವು ಪರಮಾತ್ಮನ ಜೊತೆಯಲ್ಲೇ ಇರ್ತೇವೆ. ಆನಂತರ ಪಾತ್ರ ಮಾಡಲು ಕೆಳಗೆ ಬರ್ತೇವೆ. ಬಂದಾಗ ಭಾರತ ದೇಶ ಎಷ್ಟು ಧನವಂತವಾಗಿತ್ತು. ಪವಿತ್ರತೆ, ಸುಖ, ಶಾಂತಿ, ಸಮೃದ್ಧಿತನ ಎಲ್ಲವೂ ಕೂಡ ಭಾರತ ದೇಶದಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಆದರೆ ಈ ಪ್ರಪಂಚ ಏನಾಗ್ಬಿಡುತ್ತೆ,
ಆ ನಂತರ ತುಂಬ ವರ್ಷದ ನಂತರ ಈಗ ಹಳೆದಾಗ್ಬಿಡುತ್ತೆ. ಆದರೆ ಆ ಸಮಯದಲ್ಲಿ ಅಕಾಲ ಮೃತ್ಯು ಸಹ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಬಾಪ್ 16 कला संपन्न बनाते हैं. बाप कहते बच्चे मन मना बहु मामेकम याद करो ಯಾ ಹೇ ಭಗವಾನ್ ವಾಚ್. ಈಗ ತಂದೆ ಹೇಳ್ತಾರೆ, ಮಕ್ಕಳೇ ನಾನೊಬ್ಬನನ್ನು ನೆನಪು ಮಾಡಿ. ಏಕೆಂದರೆ ನೀವು ಪುನಃ 16 ಕಲಾ ಸಂಪೂರ್ಣರಾಗಬೇಕಲ್ವ. ಅದಕ್ಕೋಸ್ಕರ ಇದು ಭಗವಾನ್ ವಾಚ್ಯವಾಗಿದೆ. उनको पतित पावन कहा जाता है. श्री कृष्ण को ज्ञान सागर नहीं कहेंगे, फिर गीता में श्री कृष्ण का नाम क्यों डाला है? कोई द्वारा साक्षात्कार हुआ कहेंगे बस, या कृष्ण का रूप है. दुनिया में तो अनेक प्रकार के मनुष्य हैं. किसी में भाव बैठ जाता है, फिर उनका लॉकेट बनाए गले में डाल देते हैं. गुरु का लॉकेट पहन गुरु को याद करते हैं. बस ईश्वर सर्वव्यापी, फिर तो गुरु और ईश्वर में फर्क डाल नहीं सकते हैं. ऐसे ढेर है. बाप ने तुम बच्चों को पुरानी दुनिया और नई दुनिया का राज समझाया है. ತಂದೆ ಹೇಳ್ತಿದ್ದಾರೆ, ಶಿವಬಾಬರನ್ನು ಮಾತ್ರ ಪತಿತ ಪಾವನರು ಎಂದು ಹೇಳಲಿಕ್ಕೆ ಸಾಧ್ಯ. ಕೃಷ್ಣನನ್ನು ಸಹ ಜ್ಞಾನ ಸಾಗರ ಎಂದು ಹೇಳಲಿಕ್ಕೆ ಸಾಧ್ಯ. ಆದರೂ ಸಹ ಏನು ಮಾಡಿಬಿಟ್ಟಿದ್ದಾರೆ, ಗೀತೆಯ ಭಗವಂತ ಶ್ರೀಕೃಷ್ಣ ಅಂತ ಹೇಳಿ ಅವರ ಹೆಸರನ್ನು ಬರೆದುಬಿಟ್ಟಿದ್ದಾರೆ. ಎಷ್ಟೊಂದು ಸಾಕ್ಷಾತ್ಕಾರವೂ ಕೂಡ ಆಗುತ್ತೆ. ಯಾರಿಂದಾದರೂ ಸಾಕ್ಷಾತ್ಕಾರ ಆಗಿಬಿಟ್ರೆ ಇವರೇ ಭಗವಂತ ಅಂತ ಅವ್ರನ್ನ ಇಟ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಗುರುಗಳ ಹತ್ರ ಕೂಡ ಅಷ್ಟೇ ಅನೇಕ ಪ್ರಕಾರದ ಮನುಷ್ಯರಿರ್ತಾರೆ, ಅನೇಕ ಪ್ರಕಾರದ ಸಂಸ್ಕಾರ ಇರುತ್ತೆ. ಯಾರ್ದಾದ್ರೂ ಅವ್ರಿಗೆ ಇಷ್ಟ ಆಗೋಯ್ತು ಅಂತಂದರೆ ಅವ್ರ ಗುರು ಅಂತ ತಿಳ್ಕೊಂಡು ಅವ್ರದ್ದೇ ಲಾಕೆಟ್ ಹಾಕ್ಕೊಂಡು ಅವ್ರದ್ದೇ ಜಪ ಮಾಡ್ತಾ ಇರ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಆದರೆ ಬಾಬಾ ಹೇಳ್ತಾರೆ, ಅವರನ್ನೇ ಭಗವಂತ ನೀವು ಅಂದ್ಬಿಟ್ರೆ ಭಗವಂತನಿಗೆ ಗುರುವಿಗೆ ವ್ಯತ್ಯಾಸನೇ ಅಲ್ಲಿ ಉಳ್ಕೊಳ್ಳುವುದಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಈಶ್ವರನಿಗೆ ಗುರುಗಳಿಗೆ ತುಂಬ ವ್ಯತ್ಯಾಸ ಇದೆ. ಈಗ ನಿಮಗೆ ಅದರ ಪರಿಚಯವನ್ನು ತಂದೆ ತಿಳಿಸ್ತಿದ್ದಾರೆ. ಹಳೆ ಪ್ರಪಂಚ ಹಾಗೂ ಹೊಸ ಪ್ರಪಂಚದ ರಹಸ್ಯವನ್ನು ಕೂಡ ತಂದೆ ನಿಮಗೆ ಕುಳಿತು ಅರ್ಥ ಮಾಡಿಸ್ತಿದ್ದಾರೆ. ಅಭಿ ಸಬ್ ಬಾಪ್ ಕೋ ಬುಲಾತೆ रहते हैं, आकर पावन दुनिया स्थापना करो या हमको पावन बनाई ले चलो, दाम है दो. ತಂದೆ ಹೇಳ್ತಿದ್ದಾರೆ, ನೀವೆಲ್ಲರೂ ಕೂಡ ಕರೆದ್ರಲ್ವಾ, ಹೇ ಪತಿತ ಪಾವನ, ಬನ್ನಿ ಪಾವನ ಪ್ರಪಂಚವನ್ನು ಸ್ಥಾಪನೆ ಮಾಡಿ, ಇಲ್ಲ ನಮ್ಮನ್ನು ಪಾವನ ಮಾಡಿ ಅಂತ. ಅದಕ್ಕೋಸ್ಕರ ಸ್ವಯಂ ತಂದೆಯೇ ಬಂದಿದ್ದಾರೆ ಅಂತ ಹೇಳ್ತಾರೆ. 2 ಧಾಮಗಳಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಯಾವುದದು? निर्वाण धाम और सुख धाम. सन्यासी तो मुक्ति के लिए नॉलेज देते हैं, जीवन मुक्ति के लिए दे नहीं सकते हैं. तुम देवी देवता धर्म वाले हो, जो पुजारी बने हैं फिर पूज्य बनना है. श्री कृष्ण सतयुग का प्रिंस है, उनकी महिमा होती है. कुमार कुमारी की ही महिमा होती है क्योंकि पवित्र है. नहीं तो श्री कृष्ण से राधे की महिमा ज़्यादा होनी चाहिए, परंतु यह किसी को मालूम नहीं. पहले राधे फिर कृष्ण क्यों कहते हैं? राधे कृष्ण, कृष्ण राधे मुश्किल कोई कहेंगे. कहते हैं बच्चा वर्षा का हकदार बनता है, इसलिए श्री कृष्ण की महिमा जास्ती है. यहाँ तुम सब हो बच्चे. ತಂದೆ ಒಂದು ಮಾತನ್ನು ತಿಳಿಸ್ತಿದ್ದಾರೆ. ಈಗ ನಿಮಗೆ ಜ್ಞಾನ ಸಿಕ್ಕಿದೆ. ಸನ್ಯಾಸಿಗಳು ಕೇಳ ಮುಕ್ತಿಗೋಸ್ಕರ ಜ್ಞಾನ ಕೊಡ್ತಾರೆ, ಆದರೆ ಈಗ ತಂದೆ ಜೀವನ್ ಮುಕ್ತಿಗೋಸ್ಕರನೂ ಜ್ಞಾನ ಕೊಡ್ತಾರೆ. ಹೊರಗಡೆ ಏನು ಅಂತಂದರೆ ಸನ್ಯಾಸಿಗಳು ತಿಳ್ಕೊಳ್ತಾರೆ ಸುಖ ಎನ್ನುವುದಕ್ಕಾಗುವಷ್ಟು ಸಮಾನ ಅಂತ. ಅದಕ್ಕೋಸ್ಕರ ಸುಖದ ಪ್ರಪಂಚದ ಬಗ್ಗೆ ಅವರಿಗೆ ಅರ್ಥ ಮಾಡಿಸಲಾಗುವುದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ನೀವೇ ದೇವಿ ದೇವತಾ ಧರ್ಮದವರಾಗಿದ್ದೀರಿ. ಯಾರು ಪೂಜಾರಿಗಳಾಗಿದ್ದಾರೆ ಅವರನ್ನೇ ಪುನಃ ತಂದೆ ಬಂದು ಪೂಜ್ಯರನ್ನ ಮಾಡ್ತಾರೆ. ಶ್ರೀಕೃಷ್ಣ ಯಾರು? ಸತ್ಯುಗದ ಮೊಟ್ಟ ಮೊದಲನೆಯ ರಾಜಕುಮಾರ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಕುಮಾರ ಕುಮಾರಿಯರ ಮಹಿಮೆನೇ ಜಾಸ್ತಿ ಆಗುತ್ತೆ, ಯಾಕೆಂದರೆ ಅವರು ಪವಿತ್ರರು ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಲಕ್ಷ್ಮೀನಾರಾಯಣರಿಗಿಂತ ಜಾಸ್ತಿ ಮಹಿಮೆ ರಾಧೆ ಕೃಷ್ಣರದಾಗುತ್ತೆ. ಇವರಿಬ್ಬರಲ್ಲೂ ಕೂಡ ಬಾಬಾ ಹೇಳ್ತಾರೆ, ಇವತ್ತು ರಾಧೆ ಜಾಸ್ತಿ ಮಹಿಮೆ ಮಾಡಬೇಕು ಕೃಷ್ಣನಿಗಿಂತ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಹೇಳುವಾಗ ಏನು ಹೇಳ್ತಾರೆ? ರಾಧೆ ಕೃಷ್ಣ ಅಂತ ಹೇಳ್ತಾರೆ. ಕಡಿಮೆ ಕೃಷ್ಣ ರಾಧೆ ಅಂತ ಹೇಳುವುದು, ಆದರೆ ಜಾಸ್ತಿ ರಾಧೆ ರಾಧೆ ಅಂತೇಳಿ ಮತ್ತೆ ಕೃಷ್ಣ ಕೃಷ್ಣ ಅಂತಾನೆ ಹೇಳ್ತಾರೆ ಅಂತ ಬಾಬಾ ಹೇಳ್ತಾರೆ. ಆದರೆ ಇದು ಯಾಕೆ ಹೇಳ್ತಾರೆ ಅಂತ ಹೇಳುವವರೆಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. बाप कहते हैं जितना पुरुषार्थ करेंगे उतना अपने लिए ही ऊंच पद पाएंगे. कल्प कल्पांतर के ಮಕ್ಕಳೇ ಹೇಳಿ ಅಂದ್ರೆ ಅದಕ್ಕಿಂತ ಜಾಸ್ತಿ ಕೃಷ್ಣನ ಮಹಿಮೆ ಉಳ್ಕೊಂಡ್ಬಿಡ್ತು. ಶ್ರೀ ಹೇಳ್ತಾರೆ ಬಾಯಿ ತುಂಬ ರಾಧೆ ರಾಧೆ ಅಂತ, ಅದ್ರ
ಮಹಿಮೆ ಮಾತ್ರ ಜಾಸ್ತಿ ಮಾಡಿದ್ದು ರಾಧಾಕೃಷ್ಣಷ್ಟೇ ಕೃಷ್ಣನಿಗೆ. ಯಾಕಂದ್ರೆ ಪುರುಷ ಇದು ಮಕ್ಕಳಿಗೆ ಆಸ್ತಿ ಸಂಧ್ಯಾ ಆಸ್ತಿ ಅಧಿಕಾರಿಗಳು ಗಂಡ್ಮಕ್ಳು ಹೌದು, ಇರೋದ್ರಿಂದ ಆ ಹೆಸರು ಜಾಸ್ತಿ ಮಾಡ್ಕೊಂಡು. ಹೌದು, ಆಸ್ತಿಗೆ ಹಕ್ಕದಾರ ಕುಮಾರ ಅಂತ ಏನೋ ತಿಳ್ಕೊಳ್ತಾರಲ್ವಾ, ಅದಕ್ಕೋಸ್ಕರ ಕೃಷ್ಣನ ಹೆಸರು ಅನ್ನೋದೇ ಜಾಸ್ತಿ ಪ್ರಸಿದ್ಧ ಮಾಡಿದ್ದಾರೆ ಅಂತಲೂ ಮಾತು ಹೇಳಿದ್ರು ಬಾಬಾ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳಿಗೆ ಇವೆಷ್ಟು ಪುರುಷಾರ್ಥ ಮಾಡ್ತೀರಷ್ಟು ಉನ್ನತ ಪದವಿಯನ್ನು ಪಡಿತೀರಿ, ಇದು ಕಲ್ಪಾಂತರೂ ಕೂಡ ಹೀಗೆ ಆಗತ್ತೆ. ಬಾಪ್ ಆತ್ಮವನ್ಸೆ ಬಾತ್ ಕರ್ರೆ. ತಂದೆ ಯಾರ ಜೊತೆ ಮಾತನಾಡ್ತಿದ್ದಾರೆ? ಆತ್ಮರ ಜೊತೆಯಲ್ಲೇ ಮಾತನಾಡ್ತಿದ್ದಾರೆ. पुरुषार्थ से तुम ऊंच पद पा सकते हो। विलायत में बच्ची पैदा होती है तो खुशी मनाते हैं, या बच्चा पैदा होता तो खुश होते हैं। हर एक की रस्म अपनी अपनी है। तो बच्चों की बुद्धि में यह बैठा है कि बाप वर्षा देते हैं, फिर शाप ಮಾಯಾನೇ ದೇತಾ. ನೋಡಿ, ಬಾಬಾ ಹೇಳ್ತಿದ್ದಾರೆ, ವಿದೇಶದಲ್ಲಿ ಏನು ಅಂತಂದರೆ ಹೆಣ್ಮಗು ಹುಟ್ಟರೆ ತುಂಬ ಖುಷಿ ಪಡ್ತಾರಂತೆ, ಹಬ್ಬವಾಗಿ ಆಚರಣೆ ಮಾಡ್ತಾರೆ. ಆದರೆ ಭಾರತ ದೇಶದಲ್ಲಿ ಗಂಡ್ಮಗು ಹುಟ್ಟರೆ ಹಬ್ಬ ಆಗಿ ಆಚರಣೆ ಮಾಡ್ತಾರೆ ಅಂತ. ಅಂದರೆ ಪ್ರತಿಯೊಬ್ಬರ ರೀತಿ ಪದ್ಧತಿ ಅವ್ರದ್ದೇ ಆಗಿದೆ, ಪ್ರತಿಯೊಬ್ಬರ ಮಾನ್ಯತೆ ಅವ್ರದ್ದೇ ಆಗಿದೆ ಅಂತ ಬಾಬಾ ಹೇಳ್ತಾರೆ. ಆದರೆ ಶಿವಬಾಬಾ ಅವರು ಯಾರಿಗೆ ಆಸ್ತಿ ಕೊಡ್ತಾರೆ? ಬಾಬಾ ಹೇಳ್ತಾರೆ, ನಾನು ಎಲ್ಲರಿಗೂ ಕೂಡ ಆಸ್ತಿಯನ್ನು ಕೊಡ್ತೇನೆ ಅಂತ ಬಾಬಾ ಹೇಳ್ತಾರೆ. ಆದರೆ ನಾವು ಮಾಡುವಂಥ ಪುರುಷಾರ್ಥ ಆಧಾರದಂತೆ ನಮ್ಗೆ ಆಸ್ತಿ ಅನ್ನೋದು ಸಿಗುತ್ತೆ. ತಂದೆ ಆಸ್ತಿ ಕೊಡ್ತಾರೆ, ಮಾಯಾ ರಾವಣ ನಮ್ಮನ್ನು ಶ್ರಾಪಿತರನ್ನಾಗಿ ಮಾಡಿಬಿಡ್ತಾನೆ ಅಂತ ಹೇಳ್ತಿದ್ದಾರೆ. वह गॉड फादर स्वर्ग की रचयिता है। श्री कृष्ण के लिए कभी कह ना सके, परमात्मा ही नर को स्वर्ग बनाते हैं। सहज ज्ञान और योग वही सिखलाते हैं। ऐसे ऐसे भाषण तुम कर सकते हो. ನೋಡಿ, ತಂದೆ ಹೇಳ್ತಿದ್ದಾರೆ, ಶ್ರೀಕೃಷ್ಣ ಎಂದಿಗೂ ಕೂಡ ಪಾವನ ಪ್ರಪಂಚವನ್ನು ಸ್ಥಾಪನೆ ಮಾಡೋದಿಲ್ಲ, ಆದರೆ ಸ್ವಯಂ ಪರಂಪಿತ ಪರಮಾತ್ಮನೇ ಆಸ್ತಿಯನ್ನು ಕೊಡ್ತಾರೆ ಅಂತ ಬಾಬಾ ಹೇಳ್ತಾರೆ. ಗೀತೆಯಲ್ಲಿ ಕೃಷ್ಣನ ಹೆಸರು ಬರೆದಿರುವಂಥ ಕಾರಣ ಆ ಗೀತೆ ಖಂಡನೆ ಆಗಿಬಿಟ್ಟಿದೆ. ಈಗ ಸ್ವಯಂ ತಂದೆಯೇ ಬಂದು ಜ್ಞಾನ ಯೋಗಗಳನ್ನು ಕಲಿಸಿ, ಅಂದರೆ ರಾಜಯೋಗದಿಂದ ನಮ್ಮನ್ನು ಪಾವನರನ್ನಾಗಿ ಮಾಡ್ತಿದ್ದಾರೆ. ನೀವು ಇದೆಲ್ಲ ಮಾತುಗಳು ಭಾಷಣದಲ್ಲಿ ಹೇಳಬಹುದು ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ನೀವು ತಂದೆಯಿಂದ ಆಸ್ತಿಯನ್ನು ಪಡಿತಾ ಇದ್ದೀರಿ. ವಾ ಕೆಸೆ ಆವೋ ತೋ ಸಮझाए. ಇವಾಗ ಶ್ರೀಕೃಷ್ಣ ಅಲ್ಲ, ಸ್ವಯಂ ಭಗವಂತನೇ ಬಂದು ಆಸ್ತಿಯನ್ನು ಕೊಡ್ತಾರೆ. ಆದರೆ ಹೆಂಗೆ ಕೊಡ್ತಾರೆ ಅನ್ನೋದು ನೀವು ಇಲ್ಲಿಗೆ ಬಂದು ತಿಳ್ಕೊಳ್ಳಿ ಅಂತ ನಾವು ಹೊರಗಿನವ್ರಿಗೆ ತಿಳಿಸಬೇಕು. अभी तो अनेक धर्म है, उनके बीच आदि सनातन देवी देवता धर्म स्थापना हो रही है. कितना समझाया जाता है, इन 5 विकारों को छोड़ो, घर में भी किसी पर क्रोध नहीं करो, ख्यालात आने चाहिए कि जैसे कर्म हम करेंगे हमें देखकर फिर और करेंगे. मैं विकारी बनूंगा तो मुझे देख और भी विकारी बनेंगे. बाप फरमान देते हैं, अब पवित्र बनो, स्त्री को भी पवित्र बनाओ, कोई भी क्रोध मत करो, तुमको देख वह भी करने लग पड़ते हैं. मेल तो रचयिता है तो स्त्री को भी समझाना चाहिए. फिर अगर तकदीर में नहीं होगा तो क्या कर सकेंगे. समझाया जाता है, पवित्र बनो तो पवित्र दुनिया के मालिक बन जाते. ಬಾಬಾ ಹೇಳ್ತಾರೆ, ಮಕ್ಕಳೇ, ಇವಾಗ ಪ್ರತಿಯೊಬ್ಬರು ಕೂಡ ಒಂದು ನೆನಪಿರಲಿ, ನಾವು ಯಾವ ಕರ್ಮವನ್ನು ಮಾಡ್ತೀವೋ ನಮ್ಮನ್ನು ನೋಡಿ ಅನೇಕರು ಮಾಡ್ತಾರೆ ಅಂತ. ಅದಕ್ಕೋಸ್ಕರ ಈಗ ನಿಮ್ಮಲ್ಲಿ ಯಾವುದೇ ವಿಕಾರ ಇರಬಾರದು. ಮನೇಲಿದ್ದರೂ ಕೂಡ ಕೋಪ ಮಾಡಿಕೊಳ್ಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ. ನೀವೇನು ಮಾಡಬೇಕು, ಇತರಿಗೆ ಅರ್ಥ ಮಾಡಿಸುವಂಥ ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರ ಪವಿತ್ರರಾಗಿದ್ದು ಎಲ್ಲರಿಗೂ ಕೂಡ ಅರ್ಥ ಮಾಡಿಸಿ. ನಾನು ವಿಕಾರಿ ಆಗಿಬಿಟ್ರೆ ನನ್ನ ನೋಡಿ ಎಲ್ಲರೂ ಕೂಡ ವಿಕಾರಿ ಆಗ್ತಾರೆ. ಅದಕ್ಕೋಸ್ಕರ ತಂದೆಯ ಆಜ್ಞೆ ಆಗಿದೆ, ಈಗ ನೀವು ಪವಿತ್ರರಾಗಿ, ಸ್ತ್ರೀಯನ್ನು ಕೂಡ ಪವಿತ್ರನಾಗಿ ಮಾಡಿ, ಕೋಪ ಮಾಡಿಕೊಳ್ಬೇಡಿ. ಏಕೆಂದರೆ ಪುರುಷರು ರಚಯಿತ. ಅದಕ್ಕೋಸ್ಕರ ನೀವು ಎಷ್ಟಾದರೆ ಅಷ್ಟು ಸ್ತ್ರೀಯರು ಕೂಡ ಅರ್ಥ ಮಾಡಿಸಿ ಅವರನ್ನು ಕೂಡ ಪವಿತ್ರರನ್ನಾಗಿ ಮಾಡಿ ಅಂತ ಬಾಬಾ ಹೇಳ್ತಾರೆ. ಆಮೇಲೆ ಅವರ ಅದೃಷ್ಟ. ಅರ್ಥ ಮಾಡಿಸೋದು ಮಾತ್ರ ನಮ್ಮ ಕರ್ತವ್ಯವಾಗಿದೆ ಅಂತ ಹೇಳ್ತಿದ್ದಾರೆ. ಹೌದು, ಆದರೆ ಹೌದು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಈಗ ಪಾವನರಾದ್ರೇ ಪಾವನ ಪ್ರಪಂಚದ ಮಾಲೀಕರಾಗ್ತೀರಿ. ಅದಕ್ಕೋಸ್ಕರ ಈಗೆಲ್ಲರೂ ಕೂಡ ಪಾವನ ಆಗುವಂಥ ಪರಿಶ್ರಮವನ್ನು ಮಾಡಿ. बाप समझाते हैं, तुमने 84 जन्म कैसे लिया. पहले सतो प्रधान थे, फिर रजो तमो बने हो. अब फिर तुम मुझे याद करो तो पावन बन जाएंगे. गीता के
वर्षन ही भगवान कह देते हैं। तो यह सब श्री कृष्ण का नाम डाल देते हैं तो उनकी सारी जीवन कहानी खत्म हो जाती है। समझाने की भी हिम्मत चाहिए। बाबा समझाते रहते हैं, बहुत बच्चे समझते हैं हम तो शिव बाबा की को ही मानते हैं, उनसे ही कल्याण होता है। भूल करते हैं तो बाबा इशारा दे देते हैं, परंतु कई बच्चे लून पानी हो जाते हैं। लून पानी थोड़े ही बनना है। समझाया जाता है ऐसा नहीं करो। कोई तो ऐसा है जो एक दो का रिकॉर्ड भी नहीं रखते हैं। अपने से बड़ों को भी तुम तू करके बात करते हैं। सेंसेबल बच्चों को सर्विस का बहुत शौक होना चाहिए। चलना फिर फलाना सेंटर खुला है तो हम उस पर भी जाके सर्विस करें। बिगर कहे जो करे सो देवता है। बिगर कहे जो कहे सो देवता है। सर्विस कहने से करे वह मनुष्य है, कहने से भी ना करे तो ಬಾಬಾ ಕಂಟಿನ್ಯೂ ಮಾಡಿಲ್ಲ, ಅಚ್ಚ ಅಂತ ಹೇಳ್ಬಿಟ್ರು ಲಾಸ್ಟಲ್ಲಿ ಅಷ್ಟೆ. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ನೀವು ಈಗ 84 ಜನ್ಮವನ್ನು ಪಡೆದಿದ್ದೀರಿ, ನೀವೇ ಸತೋ ಪ್ರಧಾನ ಪಾವನರು ಮತ್ತು ನೀವೇ ರಜೋ ತಮೋದಲ್ಲಿ ಬಂದ್ಬಿಟ್ಟಿದ್ದೀರ. ಈಗ ಲಾಸ್ಟಿನಲ್ಲಿ ನಾನೊಬ್ಬನನ್ನು ನೆನಪು ಮಾಡಿ. ಬಾಬಾ ಹೇಳ್ತಾರೆ ಗೀತೆಯನ್ನು ಭಗವಂತ ಹೇಳಿದ್ರು ಅಂತ ಹೇಳ್ತಾರೆ, ಆದರೆ ಆ ಭಗವಂತನ ಹೆಸರನ್ನು ಅವರು ಕೃಷ್ಣ ಅಂತ ಬರೆದು ಬಿಟ್ಟಿದ್ದಾರೆ. ಹಿಂಗೆ ಹೇಳಿಬಿಟ್ರೆ ಪೂರ್ತಿ ಜೀವನ ಕಥೆಯಲ್ಲಿ ಅವ್ರದ್ದು ಸಮಾಪ್ತಿ ಆಗಿಬಿಡುತ್ತೆ. ಆದರೆ ಗೀತೆ ಹೇಳಿರುವಂಥದ್ದು ಕೃಷ್ಣ ಅಲ್ಲ, ಸ್ವಯಂ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಇದನ್ನು ಅರ್ಥ ಮಾಡಿಸ್ಲಿಕ್ಕೆ ಧೈರ್ಯ ಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ತಂದೆ ಹೇಳ್ತಿದ್ದಾರೆ, ನೀವು ಮಕ್ಕಳು ನಾನು ಹೇಳಿರುವಂಥ ಮಾತನ್ನು ಅರ್ಥ ಮಾಡ್ಕೊಂಡಿದ್ದೀರಿ. ಈಗ ಕೆಲವು ತುಂಬ ಜನ ಹೇಳ್ತಾರೆ, ನಾವು ಶಿವಬಾಬುರನ್ನೇ ನಾವು ನೆನಪು ಮಾಡ್ತೇವೆ, ಅವ್ರು ಹೇಳಿದ ಮಾತನ್ನು ಒಪ್ಕೊಳ್ತೇವೆ ಅಂತ. ಇದರಲ್ಲಿಯೇ ಕಲ್ಯಾಣ ಸಮಾವೇಶ ಆಗಿದೆ. ನಾವು ಬಾಬು ನೆನಪು ಮಾಡ್ತಾ ಇದ್ದಾಗ ನಾವೇನಾದರೂ ತಪ್ಪು ಮಾಡೋದು ನಡೀತಾ ಇದ್ದರೂ ಕೂಡ ನಮಗೆ ಸೂಚನೆ ಸಿಗುತ್ತೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಮಕ್ಕಳೇ ತಂದೆ ಶ್ರೀಮಂತಂತೆ ನಡಿ, ಮತ್ತೆಂದಿಗೂ ಕೂಡ ಉಪ್ಪು ನೀರು ಆಗಬೇಡಿ ಅಂತ ಬಾಬಾ ಹೇಳ್ತಾರೆ. ಕಠಿಣ ಸಂಸ್ಕಾರದವರು ಆಗಬೇಡಿ. ಕೆಲವರು ಹೆಂಗೆ ಅಂತಂದರೆ ಯಾರೊಬ್ಬರಿಗೂ ಗೌರವ ಕೊಡೋದಿಲ್ಲ, ಅವ್ರಿಗಿಂತ ದೊಡ್ಡವರನ್ನು ಕೂಡ ನೀನು ನೀನು ಅಂತ ಏಕವಚನದಲ್ಲೂ ಕೂಡ ಸಂಬೋಧನೆ ಮಾಡ್ತಾರೆ. ಬಾಬಾ ಹೇಳ್ತಾರೆ ಆ ರೀತಿ ಆಗಬಾರದು ಅಂತ ಬಾಬಾ ಹೇಳ್ತಾರೆ. ನಾವು ಪ್ರತಿಯೊಬ್ಬರು ಕೂಡ ಗೌರವವನ್ನು ನೀಡಿ ಮುಂದೆ ಹೋಗಬೇಕು, ಆವಾಗ ಎಲ್ಲರಿಂದ ನಮ್ಗೆ ಆಶೀರ್ವಾದ ಸಿಗುತ್ತದೆ. ಬುದ್ಧಿವಂತ ಮಕ್ಕಳು ಯಾರಿರ್ತಾರೋ ಅವ್ರಿಗೆ ಸರ್ವಿಸ್ ಮಾಡೋದಕ್ಕೆ ತುಂಬ ಆಸಕ್ತಿ ಇರುತ್ತಂತೆ. ಎಲ್ಲಾದರೂ ಕೂಡ ಸೆಂಟ್ರ್ ಓಪನ್ ಆದರೆ ಸಾಕು, ಅಲ್ಲಿಗೆ ಹೋಗೆಲ್ಲ ಸೇವೆ ಮಾಡ್ತಾರೆ ಅಂತ ಬಾಬಾ ಹೇಳ್ತಾರೆ. ಯಾರು ಹೇಳದೇ ಮಾಡುತ್ತಾರೋ ಅವರು ದೇವತೆಯರು, ಯಾರು ಹೇಳಿಸಿಕೊಂಡು ಮಾಡ್ತಾರೋ ಅವರು ಮನುಷ್ಯರು, ಯಾರು ಹೇಳಿದ್ರೂ ಮಾಡೋದಿಲ್ವೋ ಒಳ್ಳೆಯದು ಅಂತ ಹೇಳ್ತಾರೆ ಬಾಬಾ. ನೀವೇ ಅರ್ಥ ಮಾಡ್ಕೊಳ್ಳಿ ಅಂತ. ಅದಕ್ಕೆ ನಾವು ಎಂಥವರಾಗಬೇಕು, ಹೇಳಿಸಿಕೊಳ್ಳದೇನೆ ನಾವು ಸರ್ವಿಸ್ನಲ್ಲಿ ತೊಡಗಬೇಕು, ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಅಚ್ಚಾ, ಬಾಬಾ ಅವರಿಗೆ ನಮಸ್ತೆ ಹೇಳೋಣ. ಎಲ್ಲರೂ ಕೂಡ ಎದ್ದು ನಿಂತು ಬಾಬಾ ಅವರಿಗೆ ನಮಸ್ತೆ. मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. फर्स्ट पॉइंट, सदा यह बात याद रखना है,
धारणा के लिए मुख्य सार। फर्स्ट पॉइंट, सदा यह बात याद रखना है कि जो कर्म हम करेंगे हमें देख और भी करने लग पड़ेंगे, इसलिए कभी भी श्रीमत के विपरीत विकारों के वश हो कोई भी कर्म नहीं करना है। सदा ಈ ಮಾತು ನೆನಪಿರಬೇಕು, ಯಾವ ಕರ್ಮವನ್ನು ನಾವು ಮಾಡುತ್ತೇವೋ ನಮ್ಮನ್ನು ನೋಡಿ ಇತರರು ಮಾಡುತ್ತಾರೆ. ಸದಾ ಈ ಮಾತು ನೆನಪಿರಲಿ, ಯಾವ ಮಾತು ನಾವು ಮಾಡುತ್ತೇವೋ ನಮ್ಮನ್ನು ನೋಡಿ ಇತರರು ಮಾಡುತ್ತಾರೆ. ಆದ್ದರಿಂದ ಎಂದಿಗೂ ಶ್ರೀಮತಕ್ಕೆ ವಿಪರೀತವಾಗಿ ವಿಕಾರಗಳಿಗೆ ವಶರಾಗಿ ಕರ್ಮವನ್ನು ಮಾಡಬಾರದು. ಶ್ರೀಮತಕ್ಕೆ ವಿಪರೀತವಾಗಿ ವಿಕಾರಗಳಿಗೆ ವಶರಾಗಿ कर्मವನ್ನು ಮಾಡಬಾರದು. सेकेंड पॉइंट, सर्विस का शौक रखना है, बिगर कहे सेवा में लग जाना है. ಸರ್ವಿಸಿನ ಆಸಕ್ತಿ ಇಟ್ಟುಕೊಳ್ಳಬೇಕು, ಹೇಳಿಸಿಕೊಳ್ಳದೆ ಸೇವೆಯಲ್ಲಿ ತೊಡಗಬೇಕು. कभी भी आपस में लून पानी नहीं होना है. ಎಂದಿಗೂ ಪರಸ್ಪರ ಉಪ್ಪು ನೀರಾಗಬಾರದು. वरदान, एवरेडी बन हर परीक्षा में रूहानी मौज का अनुभव करने वाले विशेष आत्मा भव. एवरेडी बन हर परीक्षा में रूहानी मौज का अनुभव करने वाले ವಿಶೇಷ ಆತ್ಮಭವ. ಎವರಡಿಯಾಗಿ ಪ್ರತಿಯೊಂದು ಪರೀಕ್ಷೆಯಲ್ಲಿ ಆತ್ಮೀಕ ಆನಂದವನ್ನು ಅನುಭವ ಮಾಡುವಂತಹ ವಿಶೇಷ ಆತ್ಮಭವ. ಎವರಡಿಯಾಗಿ ಪ್ರತಿಯೊಂದು ಪರೀಕ್ಷೆಯಲ್ಲಿ ಆತ್ಮೀಕ ಆನಂದವನ್ನು ಅನುಭವ ಮಾಡುವಂತಹ विशेष आत्मा भव. स्पष्टीकरण, संगम युग रूहानी मौजों में रहने का युग है, इसलिए सदा मौज में रहो, कभी मूंझना नहीं. कोई भी परिस्थिति या परीक्षा में थोड़े समय के लिए भी मूंझी हुई और उसी घड़ी अंतिम घड़ी आ जाए तो अंतमति सुगति क्या होगी. सदा इसलिए रेडी रहो, कोई भी समस्या संपूर्ण बनने में विघ्न रूप नहीं बने. सदा यह स्मृति रहे कि मैं दुनिया में सबसे वैल्यूबल विशेष आत्मा हूँ. मेरा हर संकल्प, बोल और कर्म विशेष हो, हर सेकेंड भी एक सेकेंड भी व्यर्थ नहीं जाए. ತಂದೆ ಹೇಳ್ತಿದ್ದಾರೆ, ಸಂಗಮ ಯುಗ ಆತ್ಮಿಕ ಆನಂದವನ್ನು ಅನುಭವ ಮಾಡುವಂಥ ಯುಗವಾಗಿದೆ. ಇದರಲ್ಲಿ ಸದಾ ಮೌಜ್ ಆನಂದವನ್ನೇ ಅನುಭವ ಮಾಡಬೇಕು, ಬದಲು ಬಾಡೋಬಾರ್ದು ಅಂತ ಬಾಬಾ ಹೇಳ್ತಿದ್ದಾರೆ. ಅದರಲ್ಲಿ ನಾವು ಈ ತರಹ ಸದಾ ಖುಷಿಯಲ್ಲಿರಬೇಕು. ಯಾವುದೋ ಒಂದು ಪರೀಕ್ಷೆನೋ ಅಥವಾ ಪರಿಸ್ಥಿತಿಯ ಸಮಯ ನೀವೇನಾದರೂ ಮೂಡ್ ಆಫ್ ಆಗಿಬಿಟ್ರೆ, ನೀವೇನಾದರೂ ದುಃಖಿಯರಾಗ್ಬಿಟ್ರೆ, ಅದೇ ಗಳಿಗೆ ನಿಮ್ಮ ಅಂತಿಮ ಸಮಯ ಆಗಿದ್ದರೆ ಆ ಅಂತಿಮ ಸಮಯದಲ್ಲಿ ನೀವು ದುಃಖಿತರಾಗಿ ಶಿರವನ್ನು ಬಿಟ್ಟರೆ ಅಂತಮತಿ ಸೋಗತಿ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ ಬಾಬಾ ಅಲ್ವಾ. ಅದಕ್ಕೋಸ್ಕರ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನಾವೇನು ತಿಳ್ಕೋಬೇಕು, ಇದೇನಿನ ಅಂತಿಮ ಕ್ಷಣದ ತಿಳಿದು ಸದಾ ಖುಷಿಯಲ್ಲಿರಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಎವರಡಿಯಾಗಿರಿ. ಯಾವುದೊಂದು ಸಮಸ್ಯೆ ಬಂದಾಗ ನಿಮ್ಮನ್ನು ಸಂಪೂರ್ಣ ಆಗ್ಲಿಕ್ಕೆ ಅದು ವಿಘ್ನ ರೂಪವಾಗಿ ಆಗಬಾರ್ದು. ಸಮಸ್ಯೆ ನಿಲ್ಲುತ್ತಾ, ಪರಿಸ್ಥಿತಿ ನಿಲ್ಲುತ್ತಾ ಅಂದರೆ ನಿಲ್ಲಲ್ಲ. ಬಾಬಾ ಹೇಳ್ತಾರೆ ಅದು ಬಂದೇ ಬರುತ್ತೆ. ಆದರೆ ನೀವೇನು ಹಿಂಗಿರಬೇಕು, ಖುಷಿಯಾಗಿರಬೇಕು. ಸದಾ ಇದು ಸ್ಮೃತಿ ಇರಲಿ. ಪ್ರಪಂಚದಲ್ಲಿ ವ್ಯಾಲ್ಯೂಬಲ್ ಪರ್ಸನ್ ಅಂದರೆ ಯಾರು? ನಾನೇ.
ಪ್ರಪಂಚದಲ್ಲಿ ಸಮಯಕ್ಕೆ ಜಾಸ್ತಿ ಮಹತ್ವ ಇರೋದು ಯಾರಿಗೆ? ನನಗೆ ನನ್ನ ಪ್ರತಿಯೊಂದೊಂದು ಸೆಕೆಂಡು ವ್ಯಾಲ್ಯೂಬಲ್ಲು ಅಂತ ತಿಳಿದು, ವಿಶೇಷ ಆತ್ಮ ನಾನು ಅಂತ ತಿಳಿದು, ನೀವು ಪ್ರತಿಯೊಂದು ಮಾತಿನಲ್ಲೂ ಕರ್ಮದಲ್ಲೂ ಕೂಡ ವಿಶೇಷವಾಗಿರಬೇಕು. ಒಂದು ಸೆಕೆಂಡು ಕೂಡ ತಮ್ಮದು ವ್ಯರ್ಥ ಆಗಬಾರದು ಅಂತ ಬಾಬಾ ಹೇಳುತ್ತಾರೆ. VIPsಗೆ ನಿಮಿಷಕ್ಕೂ ಕೂಡ ಅವ್ರು ಟೈಮ್ ಟೇಬಲ್ ಇಟ್ಕೊಳ್ತಾರೆ, ಹವರ್ಸಿಗೆ ಅಲ್ಲ. ಅಂದರೆ ಅವ್ರಿಗಷ್ಟು ವ್ಯಾಲ್ಯೂಬಲ್ ಇರುತ್ತೆ ಸಮಯ. ಅದೇ ರೀತಿ ಬಾಬಾ ಹೇಳ್ತಾರೆ, ನಿಮ್ಮದು ಒಂದೊಂದು ಸೆಕೆಂಡು ಕೂಡ ವ್ಯಾಲ್ಯೂಬಲ್ಲು. ಆ ರೀತಿ ನೀವು ವ್ಯಾಲ್ಯೂ ಎಂದು ತಿಳಿದು ಕರ್ಮವನ್ನು ಮಾಡಿ ಅಂತ ಹೇಳ್ತಾರೆ. ಸ್ಲೋಗನ್: श्रेष्ठ कर्मों का खाता जमा करते चलो, श्रेष्ठ कर्मों का खाता जमा करते चलो तो विकर्मों खाता स्वतः समाप्त हो जाता है. ಶ್ರೇಷ್ಠ ಕರ್ಮಗಳ ಖಾತೆಯನ್ನು ಜಮಾ ಮಾಡಿಕೊಳ್ಳುತ್ತಾ ಹೋಗಿ, ಶ್ರೇಷ್ಠ ಕರ್ಮಗಳ ಖಾತೆಯನ್ನು ಜಮಾ ಮಾಡಿಕೊಳ್ಳುತ್ತಾ ಹೋಗಿ, ಆಗ ವಿಕರ್ಮಗಳ ಖಾತೆ ಸ್ವತಃ ಸಮಾಪ್ತಿಯಾಗುತ್ತದೆ. ಆಗ ವಿಕರ್ಮಗಳ ಖಾತೆ ಸ್ವತಃ ಸಮಾಪ್ತಿಯಾಗುತ್ತದೆ. ಬಾಬಾ ಹೇಳ್ತಿದ್ದಾರಲ್ಲ, ಪೂರ್ತಿ ಇವತ್ತೆಲ್ಲ ಕೂಡ ಬಾಬಾ ಹೇಳ್ತಿದ್ರು, ಸದಾ ತಂದೆಯ ನೆನಪಿನಲ್ಲಿಯೇ ಇರಬೇಕು, ಯಾವುದೇ ವಿಕರ್ಮಗಳನ್ನು ಮಾಡಬೇಡಿ. ತಂದೆ ನೆನಪಿನಲ್ಲಿದ್ದಾಗ ನೀವೇನು ತಪ್ಪು ದಾರಿಯಲ್ಲಿ ಹೋಗ್ತಿದ್ದೀರಿ ಅಂದರೂ ಕೂಡ ನಿಮಗೆ ಸೂಚನೆ ಸಿಗುತ್ತೆ, ಅದರಂತೆ ನೀವು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಪರಸ್ಪರ ಭಾಳ ಒಳ್ಳೆಯದಾಗಲಿ, ಎಲ್ಲರೂ ಕೂಡ ಗೌರವವನ್ನು ನೀಡುತ್ತಾ ಮುಂದೆ ಹೋಗಿ ಅಂತ ಬಾಬಾ ತಿಳಿಸ. ಓಂ